ಬ್ಯಾಡರಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ನಾಗರಹೊಳೆ ಸರ್ಕಲ್ನಲ್ಲಿ ಭಾನುವಾರ ಮಧ್ಯಾಹ್ನ ಹಾಡಹಗಲೇ ಯುವಕನೊಬ್ಬನನ್ನು ಅಪಹರಿಸಿದ ಘಟನೆ ನಡೆದಿದೆ. ಆದರೆ ಈ ಕಿಡ್ನಾಪ್ ಪ್ರಕರಣದಲ್ಲಿ ನಡೆದ ಒಂದು ಸಣ್ಣ ತಪ್ಪು ಲೆಕ್ಕಾಚಾರದಿಂದಾಗಿ ಅಪಹರಣಕ್ಕೊಳಗಾದ ಯುವಕ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ. ಅಪಹರಣಕಾರರ ಗ್ಯಾಂಗ್ ನಟ ಎಂಬ ವ್ಯಕ್ತಿಯ ಕಿಡ್ನಾಪ್ಗೆ ಸ್ಕೆಚ್ ಹಾಕಿ ನಾಗರಹೊಳೆ ಸರ್ಕಲ್ಗೆ ಬಂದಿತ್ತು. ಆದರೆ ಅದೇ ಸಮಯದಲ್ಲಿ ಶರತ್ ಎಂಬ ಯುವಕ ತನ್ನ ಸ್ನೇಹಿತನೊಂದಿಗೆ ಟೀ ಕುಡಿಯುತ್ತಾ ನಿಂತಿದ್ದ. ಶರತ್ನನ್ನೇ ನಟ ಎಂದು ತಪ್ಪಾಗಿ ಭಾವಿಸಿದ ಗ್ಯಾಂಗ್ ಆತನ ಮೇಲೆ ನಡುರಸ್ತೆಯಲ್ಲೇ ಹಲ್ಲೆ ನಡೆಸಿ ಬಲವಂತವಾಗಿ ಆಟೋಗೆ ತುಂಬಿಕೊಂಡು ಪರಾರಿಯಾಗಿದೆ. ಕಿಡ್ನಾಪ್ ಮಾಡಿದ ನಂತರ ಶರತ್ನ ಅಕ್ಕನಿಗೆ ಕರೆ ಮಾಡಿದ ಕಿಡ್ನಾಪರ್ಗಳು ಆಕೆಯನ್ನು ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಬೆದರಿಕೆ ಹಾಕಿದ್ದಾರೆ. ಇದರಿಂದ ಗಾಬರಿಗೊಂಡ ಕುಟುಂಬಸ್ಥರು ಕೂಡಲೇ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ಆದರೆ ಯುವಕನನ್ನು ಅಪಹರಿಸಿ ಸ್ವಲ್ಪ ದೂರ ಹೋದ ನಂತರ ಕಿಡ್ನಾಪರ್ಗಳು ಆತನ ಮೊಬೈಲ್ ಫೋನನ್ನು ಪರಿಶೀಲಿಸಿದ್ದಾರೆ. ಆಗ ಆತ ತಮಗೆ ಬೇಕಾದ ನಟ ಅಲ್ಲ, ಇವನು ಶರತ್ ಎಂದು ತಿಳಿದು ಬಂದಿದೆ. ಆಸಾಮಿಗಳು ಅದಲು ಬದಲಾದದ್ದನ್ನು ಕಂಡು ಕಂಗಾಲಾದ ಕಿಡ್ನಾಪರ್ಗಳು ಶರತ್ನನ್ನು ಅರ್ಧ ದಾರಿಯಲ್ಲೇ ಇಳಿಸಿ ಪರಾರಿಯಾಗಿದ್ದಾರೆ. ಸದ್ಯ ಕಿಡ್ನಾಪ್ ಘಟನೆಯಿಂದ ಬೆಚ್ಚಿ ಬಿದ್ದಿರುವ ಶರತ್ ಬ್ಯಾಡರಹಳ್ಳಿ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದಾರೆ. ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಸಿಸಿಟಿವಿ ದೃಶ್ಯಾವಳಿಗಳ ಆಧಾರದ ಮೇಲೆ ಕಿಡ್ನಾಪ್ ಗ್ಯಾಂಗ್ಗಾಗಿ ಬಲೆ ಬೀಸಿದ್ದಾರೆ.